ಆರ್ಸಿಬಿ ಅಭಿಮಾನಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. 8 ತಿಂಗಳಿನಿಂದ ಹಗ್ಗಜಗ್ಗಾಟ ಬೀಳುತ್ತಾ ಬ್ರೇಕ್ ಎಂದು ಗೃಹ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್. ಆರ್ಸಿಬಿ ಅಭಿಮಾನಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. 8 ತಿಂಗಳಿನಿಂದ ಹಗ್ಗಜಗ್ಗಾಟಕ್ಕೆ ಬೀಳುತ್ತಾ ಬ್ರೇಕ್. ಇಂದು ಗೃಹ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್. 10:30ಕ್ಕೆ ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಸಭೆ. ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕುನ್ಹಾ ವರದಿಯ ಶಿಫಾರಸು ಬಗ್ಗೆ ಸಭೆಯಲ್ಲಿ ಚರ್ಚೆ ಇದೆ. ಮಾರ್ಚ್ 26ರಿಂದ ಆರಂಭವಾಗಲಿರುವಂತಹ ಐಪಿಎಲ್ ಟೂರ್ನಿ ಸಭೆ ಬಳಿಕ ಅಧಿಕೃತವಾಗಿ ನಿರ್ಧಾರ ಪ್ರಕಟವಾಗುತ್ತೆ, ಅದು ಸಾಧ್ಯತೆ ಇದೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಸುದ್ದಿ ಬಂದಾಗಿಂದನೂ ಹೇಳ್ತಾ ಇದ್ದೀನಿ, ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಅನ್ನೋದಿಲ್ಲ, ಮಾಡ್ಕೊಂಡಿರೋ ಎಡಬಟ್ಟು ಅಂತ ಹೇಳಬೇಕು ಇದಕ್ಕೆ. ಏನೋ ಕರ್ನಾಟಕದ ಜೊತೆಗೆ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹಾಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿಯಲ್ಲಿ ಇನ್ನು ಮುಂದೆ IPL ನಡೆಯುತ್ತೆ. ಏನಿದು, ಮೊದಲಿಂದನೂ IPL ನಡ್ಕೊಂಡು ಬಂದಿತ್ತು. ನೀವು ಮಾಡಿರುವಂತಹ ಬೇಜವಾಬ್ದಾರಿತನದಿಂದ 11 ಜನರ ಜೀವ ಹೋಗಿದೆ. ಅದರ ಬಗ್ಗೆ ವರದಿಗಳು ಬಂದಿದೆ. ಆ ವರದಿಯನ್ನು ಆಧರಿಸಿ ನೀವು ಕೊಡ್ತೀರೋ ಇಲ್ಲವೋ ಅಷ್ಟೇ ಬೇಕಾಗಿರೋದು. ನೀವಿಲ್ಲಿ ಪರ್ಮಿಷನ್ ಕೊಡ್ತೀರೋ ಇಲ್ಲವೋ ಅಷ್ಟೇ ಬೇಕಾಗಿರೋದು. ಇದು ಅಭಿಮಾನಿಗಳಿಗೆ ಗುಡ್ ನ್ಯೂಸೋ ಮತ್ತೊಬ್ಬರಿಗೆ ಗುಡ್ ನ್ಯೂಸೋ ಅಲ್ಲ. ಸರ್ಕಾರವೇ ಯೋಜನೆ ಮಾಡಿದ್ದಂತಹ ಕಪ್ಪೆತ್ತಿರುವಂತಹ ಒಂದು ದೊಡ್ಡ ಸಮಾರಂಭ, ಬಿದ್ದಿರೋದು ಸಾರ್ವಜನಿಕರ ಹೆಣ. ಬೇಡ, ಇನ್ನು ಮುಂದೆ ಚಿನ್ನಸ್ವಾಮಿಯಲ್ಲಿ IPL ಆಡಿಸಲು ಬೇಡ ಅಂತ ಡಿಸಿಷನ್ ತಗೊಂಡಿದ್ದು ಜನಸಾಮಾನ್ಯರ ಅಲ್ಲ, ಡಿಸಿಷನ್ ತಗೊಂಡಿದ್ದು ಕೂಡ ಸರ್ಕಾರವೇ. ಡಿಸಿಷನ್ ಅದಾದ್ಮೇಲೆ ವರದಿಗಳನ್ನು ಶಿಫಾರಸು ಮಾಡಿದ್ದು ಸರ್ಕಾರವೇ, ತೀರ್ಮಾನ ತೆಗೆದುಕೊಳ್ತಾ ಇರೋದು ಸರ್ಕಾರವೇ. ಇದರಲ್ಲಿ ಏನಿದೆ ಇಲ್ಲಿ ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಅಂದ್ಕೊಂಡು ನೋಡ್ಬೇಕು ಇವತ್ತು ಏನು ತೀರ್ಮಾನ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಪ್ರತಿನಿಧಿ. ನಿಸರ್ಗ, ಮಾರ್ಚ್ 26ರಿಂದ ಆರಂಭವಾಗಲಿರುವಂತಹ IPL ಟೂರ್ನಿ ಒಂದು ವರದಿಯನ್ನು ಆಧರಿಸಿ ಇವತ್ತು ಸಭೆ ಮಾಡಿ ಸಭೆಯ ಬಳಿಕ ಅಧಿಕೃತವಾಗಿ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ನಿಮಗೇನಿದೆ ಮಾಹಿತಿ? ಎಸ್ ಕಾವ್ಯ, ಆರ್ಸಿಬಿ ಫ್ಯಾನ್ಗೆ ಸಿಗುತ್ತಾ ಇಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಇವತ್ತು ಸಿಗುತ್ತಾ? ಯಾಕಂತ ಹೇಳಿದ್ರೆ ಕಳೆದ 8 ತಿಂಗಳಿನಿಂದಲೂ ಕೂಡ ನಡೀತಿದ್ದಂತಹ ಈ ಒಂದು ಜಗ್ಗಾಟಕ್ಕೆ ಒಂದು ಬೀಳುತ್ತಾ ಬ್ರೇಕ್ ಅನ್ನುವಂಥದ್ದು ಇದೇ ವಿಚಾರವಾಗಿ, ಅಂದ್ರೆ ಆರ್ಸಿಬಿ ಒಂದು ಸ್ಟ್ಯಾಂಪೇಡ್ ಕೇಸಿಗೆ ಸಂಬಂಧಪಟ್ಟಂತೆ ಏನು ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಳನ್ನ ರದ್ದು ಮಾಡಲಾಗಿತ್ತು, ಆ ಒಂದು ಪ್ರಕರಣಕ್ಕೆ ಗೃಹ ಸಚಿವರ ನೇತೃತ್ವದಲ್ಲಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ಒಂದು ನಡೀತಾ ಇರುವಂತದ್ದು. ಈ ಒಂದು ಮೀಟಿಂಗ್ ನಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್, PWD ಅಧಿಕಾರಿಗಳು, ಬೆಸ್ಕಾಂ, ಅಗ್ನಿಶಾಮಕ ದಳ ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಮೀಟಿಂಗ್ ಇಂದು ನಡೀತಿದೆ. ಯಾಕಂತ ಹೇಳಿದ್ರೆ ಮಾರ್ಚ್ 26ರಂದು ಈ ಒಂದು IPL ಟೂರ್ನಿ ಏನಾಗಿದೆ ಅದು ಸ್ಟಾರ್ಟ್ ಆಗುವಂತಹ ಟೈಮ್. ಸೊ ಈಗಲಾದ್ರೂ IPL ಮ್ಯಾಚ್ ಅನ್ನ ಆಡೋದಿಕ್ಕೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಮಹಿಳಾ ವಿಶ್ವಕಪ್ ನಡಿಬೇಕಾಗಿತ್ತು ಮತ್ತು ಮಹಿಳಾ IPL ಟೂರ್ನಿ ನಡಿಬೇಕಾಗಿತ್ತು. ವಿಜಯ್ ಹಜಾರೆ ಒಂದು ಟೂರ್ನಿ ಪಂದ್ಯಗಳು ಬೆಂಗಳೂರಿನಲ್ಲಿ ನಡಿಬೇಕಾಗಿತ್ತು. ಆದ್ರೆ ಇವು ಎಲ್ಲವೂ ಕೂಡ ಒಂದು ನಡೆಯುವಂತಹ ಅವಕಾಶಗಳನ್ನ ಕಳ್ಕೊಂಡಿತ್ತು. ಆದ್ರೆ ಈಗ ಮತ್ತೆ ಮಾರ್ಚ್ 26ರಲ್ಲಿ ಶುರುವಾಗುವಂತಹ ಒಂದು IPL ಏನಿದೆ, ಆ ಒಂದು ಹೈ ವೋಲ್ಟೇಜ್ IPL ಮ್ಯಾಚ್ ಮತ್ತೆ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತಾ, ಈ ಒಂದು ವಿಚಾರಕ್ಕೆ ಎಲ್ಲ ಅಧಿಕಾರಿಗಳು ಒಂದು ಕೈ ಜೋಡಿಸ್ತಾರ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವರು ಒಂದು ಏನು ನಿರೀಕ್ಷೆ ಪಟ್ಟಂತೆ, ಆರ್ಸಿಬಿ ಅಭಿಮಾನಿಗಳು ನಿರೀಕ್ಷೆ ಪಟ್ಟಂತೆ ಮತ್ತೆ ಏನಾದ್ರೂ IPL ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ನಡೀತಾ ಇರುವಂತಹ ಇವತ್ತು ಮೀಟಿಂಗ್ ಆಗುವಂತಹ ಸಾಧ್ಯತೆಗಳಿದೆ. ಈ ಒಂದು ವಿಚಾರವಾಗಿ KSCA ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಲಿದ್ದು, ಅವರು ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕಾವ್ಯ. ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ